ಅವ್ರಿದಾರೋ ಇಲ್ವೋ ಅಂತ ನೀವು ಕೇಳಲೇ ಇಲ್ವಲ್ಲ ಮೇಡಮ್ ಅವರೇ? ಅದು ತಾರಕ್ನ ನೋಡಕ್ ಬಂದಿರೋ ಖುಷಿನಲ್ಲಿ ನನಗೇನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ಮಾತ್ರ ಅಲ್ಲ ಮಯೂರಿ, ತಾರಕಿಗೆ ಹುಷಾರಿಲ್ಲ ಅಂತ ಕೇಳ್ದಾಗಿಂದನೂ ನಾನು ಹೀಗೆ ಆಡ್ತಾ ಇದ್ದೀನಿ. ಯಾವ್ದ್ರ ಮೇಲೂ ಗಮನನೇ ಇಲ್ಲ. ಅವ್ನ್ ತಿನ್ನೋ ಬಿಟ್ನೋ ಬರೀ ಅದೇ ಯೋಚನೆ ಆಗಿತ್ತು. ಅವನು ಹುಷಾರಾಗಿದ್ದಾನೆ ಅಂತ ಕೇಳಿದ್ಮೇಲೆನೆ ಸ್ವಲ್ಪ ಸಮಾಧಾನ ಆಗಿತ್ತು. ಅಲ್ಲಿವರೆಗೂ ಒಂಥರ ಹುಚ್ಚಿಡ್ದಾಗೆ ಆಗಿತ್ತು ನನಗೆ. ಅವ್ರಿಗೇನಾದ್ರೂ ಆದ್ರೆ ನಿಮ್ಗೇನಕ್ಕೆ ಹುಚ್ಚಿಡ್ದಂಗೆ ಆಗುತ್ತೆ ಮೇಡಮ್ ಅವರೇ? ಯಾಕೆ ಅನ್ನೋದು ನಿನಗೆ ಗೊತ್ತಿಲ್ವಾ ಮಯೂರಿ? ನನಗೆ ಅವನ್ ಸಿಕ್ಕಿಲ್ದೇ ಇರ್ಬೋದು, ಹಾಗಂತ ಅವನ್ ಹಾಳಾಗ್ಲಿ ಅಂತ ಬಯಸೋದಿಕ್ಕಾಗತ್ತ ಮಯೂರಿ? ಅವನ್ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವನ್ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಬಯಸ್ತೀನಿ. ನಾನೀಗಾಗ್ಲೇ ಈ ಕುಟುಂಬಕ್ಕೆ ತುಂಬಾನೇ ಅವಮಾನ ಮಾಡಿದ್ದೀನಿ. ಅವ್ರ ಮರ್ಯಾದೆ ಗೌರವನ ಹಾಳು ಮಾಡಿದ್ದೀನಿ. ಇದೆಲ್ಲ ತಾರಕ್ ನನಗೆ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲೇ ಮಾಡಿರೋದು. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಿಮ್ಮ ಅತ್ತೆ ಹತ್ರನೂ ಸಾರಿ ಕೇಳಿದ್ದೀನಿ. ನೀವ್ ಮಾಡಿರೋ ತಪ್ಪು ನಿಮ್ಗೆ ಅರಿವಾಗಿದ್ಯಲ್ಲ, ಅಷ್ಟೇ ಸಾಕು ಬಿಡಿ ಮೇಡಮ್ ಅವರೇ. ಇಷ್ಟೆಲ್ಲ ಆದ್ರೂ ನನಗ್ ಬುದ್ಧಿ ಬಂದಿರ್ಲಿಲ್ಲ. ತಾರಕ್ಕು ನೀನು ಜೊತೆಗೆ ಸಿಗ್ದಾಗೆಲ್ಲ ನಿಮಗೆ ಕೋಪ ಬರೋ ಹಾಗೆ ಮಾತಾಡಿದ್ದೀನಿ. ಪಾಪ ತಾರಕ್ಕಿಗೆ ಇದರಿಂದ ಎಷ್ಟು ಬೇಜಾರಾಗುತ್ತೋ ಏನೋ ಅಂತ ನಾನು ಯೋಚನೆನೂ ಮಾಡಲಿಲ್ಲ. ತಾರಕ್ ಮನೆಗೆ ಬಂದಿದ ತಕ್ಷಣನೇ ಅವನಿಗೆ ಕ್ಷಮೆ ಕೇಳ್ತೀನಿ. ಅವನ ಹತ್ರ ಮಾತ್ರ ಅಲ್ಲ, ಮುಖ್ಯವಾಗಿ ನಿನ್ನ ಹತ್ರನೂ ಕ್ಷಮೆ ಕೇಳಬೇಕು. ನೀನೇನೋ ದೊಡ್ಡದಾಗಿ ಪ್ಲಾನ್ ಮಾಡಿ ತಾರಕ್ನ ನನ್ನಿಂದ ಕಿತ್ಕೊಂಡಿದ್ಯಾ ಅಂತ ನಾನು ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ. ಗತಿ ಇಲ್ದೇ ಇರೋಳು ಅಂತೆಲ್ಲ ಹೇಳಿದ್ದೀನಿ. ಇದೆಲ್ಲ ನಾನು ಮಾಡಿದ್ದು ತಾರಕ್ ಮೇಲಿದ್ದಿದ್ದ ಹುಚ್ಚು ಪ್ರೀತಿಯಿಂದ. ನಾನಷ್ಟೆಲ್ಲ ಬೈದ್ರು ನೀನ್ ಮಾತ್ರ ಸಮಾಧಾನವಾಗೇ ಇದ್ದೆ. ನಿನ್ನಷ್ಟು ತಾಳ್ಮೆ ನನಗಿರ್ಲಿಲ್ಲ. ಅದಕ್ಕೆ ತಕ್ಕ ಪ್ರತಿಫಲ ನಾನೀಗ ಅನುಭವಿಸ್ತಾ ಇದ್ದೀನಿ. ನೋಡಿ ಮೇಡಮ್ ಅವರೇ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನ ಯಾಕೆ ಹಾಳು ಮಾಡ್ಕೋತೀರಾ? ಯಾರ ಪಾಲ್ಗೆ ಏನ್ ಸಿಗ್ಬೇಕಾಗಿದೆಯೋ ಅದು ಸಿಕ್ಕೇ ಸಿಗತ್ತೆ. ಹಾಗಂತ ನಮಗ್ ಸಿಕ್ಕಿದ್ದೆಲ್ಲ ನಮಗಿಷ್ಟ ಆಗ್ಲೇಬೇಕು ಅಂತ ಏನೂ ಇಲ್ಲ. ಇದಕ್ಕೆ ನೋಡು ನಿನ್ನನ್ನ ಮುಗ್ಧೆ ಅಂತ ಹೇಳೋದು. ಈ ಹಳ್ಳಿ ಹುಡುಗಿರಲ್ಲಿ ಮುಗ್ಧತೆ ಜಾಸ್ತಿನೇ ಇರುತ್ತೆ. ನಿನ್ನನ್ನ ಹಳ್ಳಿ ಗುಗ್ಗು ಅಂತೆಲ್ಲ ಬೈದಿದ್ದೀನಿ, ಆದ್ರೆ ನಿನಗಿರೋ ಸಂಸ್ಕಾರ ನನಗಿಲ್ಲ ಮಯೂರಿ. ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ತಪ್ಪಲ್ಲ. ನನ್ನ ಕ್ಷಮಿಸ್ತೀಯಾ? ರೋಡಲ್ಲಿ ಹಾವು ಹೋಗ್ತಿರ್ಬೇಕಾದ್ರೆ ಜನ 1 ಕಿಲೋಮೀಟರ್ ದೂರದಿಂದ ಹೋಗ್ತಾರೆ. ನಿಮ್ಮ ಅಮ್ಮ ನೋಡಿದ್ರೆ ಆ ಹಾವಿನ ಹತ್ರ ಹೋಗಿ ಪ್ಲೀಸ್ ನಮ್ಮನೆಗ್ ಬಾ ಅಂತ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ತಾವು ಕಚ್ಚಿಸ್ಕೊಳ್ಳೋದಲ್ದೆ ನಮಗೂ ಕಚ್ಚಿಸ್ತಾರಷ್ಟೇ.